ಕ್ರಿಮಿನಲ್ ಅಲ್ಲಿ ಅಪೀಲ್ ಪಿಟಿಷನ್ ಮೇಲೆ ಅಲ್ಲ ಇವ್ರೆ ರಿವ್ಯೂ ಪಿಟಿಷನ್ ಎಲ್ಲಿ ಬರುತ್ತೆ ಕ್ರಿಮಿನಲ್ ಕೇಸಲ್ಲಿ? ರಿವಿಷನ್ ಪಿಟಿಷನ್ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಿರಲ್ಲ, ವೇರ್ ಇಸ್ ದಿ ಕ್ವಶನ್ ಆಫ್ ರಿವ್ಯೂ ಇನ್ ಎ ಕ್ರಿಮಿನಲ್ ಪಿಟಿಷನ್? ನೋ ಕ್ವಶನ್ ಆಫ್ ಎನಿ ರಿವ್ಯೂ. ಅದ್ರಲ್ಲಿ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕೊಂಡಿದ್ದೀನಿ. ಪಿಟಿಷನ್ ಇಸ್ ಅಲೋ ಆಗಿದೆ 3124 ಅಲ್ಲಿ. ನಾನು ಪಾರ್ಟಿನೇ ಮಾಡಿಲ್ಲ. ಕ್ರಿಮಿನಲ್ ಚಾಲೆಂಜ್ ಇಟ್ ಇನ್ ದಿ ಸುಪ್ರೀಂ ಕೋರ್ಟ್. ಐ ಕಾಂಟ್ ಡು ಎನಿಥಿಂಗ್. If the order has been passed by this court, it can't be recalled by this court. ನಿಮ್ಗೆ ಅರ್ಥ ಆಯ್ತಾ ತಾನು ಹೇಳಿದ್ದು? ನಿಮ್ ಪ್ರಕಾರ ಏನು ಅಂದ್ರೆ ನನ್ನನ್ನು ಪಾರ್ಟಿ ಮಾಡದಲ್ಲೇ ಒಂದು ಆರ್ಡರ್ ಈ ಕೋರ್ಟ್ನವ್ರು ಮಾಡ್ಬಿಟ್ಟಿದ್ದಾರೆ ಅಂತ. ಮಾಡಿದ್ರೆ ಅದರದ್ದು ರೆಮಿಡಿ ಬೇರೆ ಕಡೆ ಇದೆ, ನೀವು ಅದನ್ನ ಮಾಡಿ. ಇಲ್ಲಿ ನಾನೇನ್ ಮಾಡ್ಲಿ ಅದಕ್ಕೆ ರೀಕಾಲ್ ಮಾಡ್ಲಾ ಆರ್ಡರ್ನ? ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕೊಂಡಿದ್ದೀನಿ. ಅಲ್ಲ ಇವರೇ ಮ್ಯಾಟರ್ ಮುಗ್ದೋಗಿದ್ಯಲ್ಲ, ಮುಗ್ದೋಗಿರೋ ಮ್ಯಾಟರ್ ಅಲ್ಲಿ ಏನ್ ಇಂಪ್ಲೀಟ್ ಮಾಡ್ತೀರಿ? You understand that? Do whatever that is necessary. Much permission, please. DVAC proceedings was initiated by the respondent herein. That was interim maintenance was granted. Whereas I have filed a suit for declaration of nullity of marriage because she is having a living spouse at the time of entering into marriage with me. That suit has been decreed and nullity is declared. Hence, that revision may kindly be posted before the court for consideration of interim. When did you file? It was filed on in 23, my lord, 15/11/2023. That matter was came up before the honorable court and ಬರುತ್ತೆ ಬಿಡಿ. ನೋ ಅಲ್ಲ ಇಂಟೀರಿಯರ್ ಆಯ್ತು, ಆಮೇಲೆ ಐ ವಿಲ್ ಕನ್ಸಿಡರ್ ಆನ್ ಮೈನ್ ಅಂತ ಅಂದ್ಬಿಟ್ಟು ದಟ್ ವಾಸ್ ನಾನಲ್ಲ ಅದನ್ನ ಮಾಡಿದವರು. ಗೊತ್ತಾಯ್ತಲ್ಲ ನಿಮ್ಗೆ? ಮಾರ್ಚ್ ಅಲ್ಲಿ ಅವ್ರನ್ನೇ ಮೂವ್ ಮಾಡಿ ದಯವಿಟ್ಟು ಸ್ವಾಮಿ. No, no. ರಿಕವರಿಗೆ ಪ್ರೊಸೀಡಿಂಗ್ಸ್ ಇಲ್ರಿ. ಇದೆ. ನಿಮ್ಗೆ ಆತರ ಏನಾದ್ರು ತೊಂದ್ರೆ ಇದ್ರೆ ಯಾರ ಆತರ ಆರ್ಡರ್ ಮಾಡಿದ್ರು ಅವ್ರನ್ನ ಮೂವ್. ನಿಮಗೆ ಮಾಡಿದ್ರಿ ರಿಲೀಸ್ ಮಾಡಿ ಹೋಗ್ಬಿಟ್ರಿ ಅಂತ. Three 7 you listed. ಅಲ್ಲ next week ಅಲ್ಲಿ any date may be. I am telling you that is the shortest date I can give you. If you want you can have it. ಬೇರೆ ಮ್ಯಾಟರ್ಸ್ ಎಲ್ಲ ತುಂಬಾ ಲಿಸ್ಟ್ ಆಗಿದೆ. 100 ಮ್ಯಾಟರ್ ಹಾಕೋತಾ ಇದೀನಿ ಎವ್ರಿ ಡೇ. ಆಯ್ತು. 5:45 6 ಗಂಟೆ ತನಕ ಕೂತ್ಕೋತಾ ಇದೀನಿ. ಇನ್ನೆಷ್ಟೊತ್ತು ಮಾಡಕ್ಕಾಗತ್ತೆ? 4:45 ಕೋರ್ಟ್ ಕ್ಲೋಸ್ ಆಗುತ್ತೆ. RSN ಓಲ್ಡ್ ಮ್ಯಾಟರ್ಸ್ ಇದೆ. ಐ ಹ್ಯಾವ್ ಟು ರೀಚ್. ನೋ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. 1:15 1:50 1:45 2 ಗಂಟೆ ತನಕ ಕೂತ್ಕೋತೀನಿ. ಲಂಚ್ ಅವರ್ ಅರ್ಧ ಗಂಟೆ ಸ್ಕಿಪ್ ಮಾಡಿ. ಸಾಯಂಕಾಲನೂ 1 hour 1.5 hours ಎಕ್ಸ್ಟ್ರಾ ಕೂತ್ಕೋತಾ ಇದೀನಿ. ಇನ್ನೆಷ್ಟು ಮಾಡಕ್ಕಾಗತ್ತೆ? ಯು ಹ್ಯಾವ್ ಸಮ್ ಪೇಷನ್ಸ್. ಸಿ both jurisdictions are given to me. Both criminal RP, all criminal RPs and old RSA. ಇದರಲ್ಲಿ ನಲ್ಲಿಟಿ ಡಿಕ್ಲೇರ್ ಆಗಿರೋದ್ರಿಂದ 2012 ನಾವು ನೋಡ್ಕೊಂಡು ಅದನ್ನೆಲ್ಲ ನೋಡ್ಕೊಂಡು ಮಾಡ್ಬೇಕು. ಪ್ಲೀಸ್ 100-120 ಕೇಸ್ ಹಾಕೋತೀನಿ ಎವ್ರಿ ಡೇ. ಇನ್ನೆಷ್ಟು ಮಾಡಕ್ಕಾಗತ್ತೆ? ಇನ್ನು ಅದಕ್ಕಿಂತ ಜಾಸ್ತಿ ಮಾಡಕ್ ಹೋದ್ರೆ ಅದು ಸುಮ್ನೆ ಅದು ಮಾಕರಿ ಆಫ್ ಜಸ್ಟಿಸ್ ಅಷ್ಟೇ. ನಲ್ಲಿಟಿ ಆಫ್ ಡಿಕ್ಲೇರ್ ಆಗಿರೋದ್ರಿಂದ ನಲ್ಲಿಟಿ ಆದ್ರೂ ಕೂಡ ನೀವು ಆಕೆ ಜೊತೆಗಿದ್ರಲ್ಲ, ಆಮೇಲೆ ನೋಡೋಣ. ಆಯ್ತು. Any mentioning page wise? List 1, page 5, seal number 27 to 28. Page 6, seal number 29 to 39. 37 for the petitioner. ಹೇಳಿ ಏನು ಅಂತ. 37 ಏನು ಅಂತ ಹೇಳಿ ಇವ್ರೆ. 138 proceedings. ಹೌದು, 21ನೇ ಇಸ್ವಿಯಿಂದ ಅಡ್ಮಿಟ್ ಆಗಿದ್ದಿಲ್ಲ, ಸಮಯ ಕೊಡಲ್ಲ. ಇವತ್ತು ಆರ್ಗ್ಯುಮೆಂಟ್ ಮಾಡ್ಬೇಕು. ಇವಾಗ ಬೆಳಗ್ಗೆಯಿಂದ ನೋಡಿದ್ರಲ್ಲ ಎಲ್ಲರೂ ಹೊಸ ಕೇಸ್ನವ್ರು ಅರ್ಜೆನ್ಸಿ ತೋರಿಸ್ತಾ ಇದ್ದಾರೆ. ನೀವು 3 ವರ್ಷ ಆಯ್ತು ಅಡ್ಮಿಷನ್ ಇಲ್ಲ. ಇವತ್ತು ಆರ್ಗ್ಯುಮೆಂಟ್ ಮಾಡಿದ್ರೆ ವಜಾ ಮಾಡ್ತೀನಿ. Have it tomorrow. No tomorrow and all this business. You cannot direct me. Have it tomorrow. What do you mean by tomorrow? ಇವತ್ತು ಕೊಟ್ಟಿದ್ದೀನಿ, ಇವತ್ತು ಮಾಡಿ. ಇದೆ ನೆನ್ನೆ ಮೊನ್ನೆ ಹಾಕಿದ ಕೇಸ್ ಅಲ್ಲ, ಮಾಡಿ ಇವತ್ತು. Page Serial number 31. ಅವ್ರಿಗೇನ್ ಹೇಳಿದ್ನೋ ಅದು ನಿಮ್ಗೂನು. ಎಸ್, ಕಾಲ್ ನೆಕ್ಸ್ಟ್ ಕೇಸ್. Page 7, seal number 40 to 48. Page 8, seal number 59. Serial number 40. Arguing counsel is unwell. Fracture ಆಗಿದೆ, ಕಾಲ್ ಫ್ರಾಕ್ಚರ್ ಆಗಿದೆ. VC ಆರ್ಗ್ಯುಮೆಂಟ್ ಮಾಡಕ್ ಹೇಳಿ. VC ಆರ್ಗ್ಯುಮೆಂಟ್ ಮಾಡಕ್ ಹೇಳಿ, ತಗೋತೀನಿ. ಮನೇಲೆ ಕೂತ್ಕೊಂಡು ಅವ್ರ ಕೋರ್ಟು ಹಾಕೊಳ್ಳೋದು ಬೇಡ. ಅವ್ರಿಗೇನ್ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. VC ನಲ್ಲಿ ಆರ್ಗ್ಯುಮೆಂಟ್ ಮಾಡ್ಲಿ, ತಗೋತೀನಿ. 3 ವರ್ಷ ಆಗೋಗಿದೆ. ಅವ್ರಿಗೆ ಹೆಂಗೆ ಅಕಸ್ಮಾತ್ ಇಫ್ ಈಸ್ ನಾಟ್ ಇನ್ ಎ ಪೊಸಿಷನ್ ಟು ಪ್ರಾಪರ್ಲಿ ಸಿಟ್ ಆಲ್ಸೋ ನೋ ಮೈಂಡ್. ಅವ್ರು ಹೆಂಗಿದಾರೋ ಹಂಗ ಆರ್ಗ್ಯುಮೆಂಟ್ ಮಾಡ್ಲಿ. ಐ ಡೋಂಟ್ ಇವನ್ ಇನ್ಸಿಸ್ಟ್ ಫಾರ್ ದಿ ರೋಪ್ಸ್. ಟಿ ಶರ್ಟ್ ಹಾಕೊಂಡಿದ್ರೆ ಅಷ್ಟರಲ್ಲೇ ಮಾಡ್ಲಿ, ಏನಿದೆಯೋ ಅದರಲ್ಲೇ ಮಾಡ್ಲಿ, ಆರ್ಗ್ಯುಮೆಂಟ್ ಮಾಡಿ. ವೆನ್ ವಾಸ್ ದಿ ಫ್ರಾಕ್ಚರ್? 2 months back. 6 weeks is the total time for removal of the plaster. If it is 2 months earlier, he can easily walk.
ಆನ್ ದಿ ಕಾಂಟ್ರರಿ ಏನ್ ಹೇಳ್ತಾರೆ ಗೊತ್ತಾ, ವಾಕ್ ಮಾಡದೆ ಇದ್ರೆ ಅವ್ರ ಕಾಲ್ ಕೆಟ್ಟೋಗುತ್ತೆ ಅಂತಾರೆ. 51 Lordship, serial number 51. Page 51 ಹೇಳಿ. So this is a matter of 138 Lordship, wherein I am Okay, the petitioner. The petitioners already 40% deposited. ಅದು ಆರ್ಗ್ಯುಮೆಂಟ್ ಮಾಡಿ ನೋಡೋಣ. 3 ವರ್ಷ ಆಗಿದೆ. ಎಸ್, ಇಲ್ಲ, ನೋ he- ಅಡ್ಜರ್ನ್ಮೆಂಟ್, No, ನೋ he ಅಡ್ಜರ್ನ್ಮೆಂಟ್. is under dialysis, Swami, that's the reason. Sir, ಇಲ್ಲ, one ನಿಮಿಷ, there is a Dialysis. possibility, ಇಲ್ಲ, there is a elements of the closing. ಕೊಡಿ ಎಲಿಮೆಂಟ್ ಅವೆಲ್ಲ 3 ವರ್ಷದಿಂದ ಆಗಿದೆ. ಇನ್ ಸ್ವಲ್ಪ ದಿನಕ್ಕೆ ಅವ್ರು ಇರೋದಿಲ್ಲ, ಇಲ್ಲ, already ಅವ್ರಿಗೇನು ಸಿಗೋದಿಲ್ಲ. ಕೊಡಿ ದುಡ್ಡು ಇವತ್ತು. ಇಲ್ಲ, me, Swami, ನಾನು. That means the petitioner is dialysis ಅಂತ. Petitioner dialysis ನಲ್ಲಿ ಇದ್ದಾರೆ. ಹೌದು ವಕೀಲ್ರೆ, ನಾನು ಅದನ್ನೇ ಹೇಳ್ತಾ ಇರೋದು. ಪೆಟಿಷನರ್ ಅಂದ್ರೆ ಅವ್ರೇನೇನೆ ನಂಗೆ ಗೊತ್ತಾಗುತ್ತೆ, ತಾವಲ್ಲ ಅಂತ. ನೋಡೋಣ. I'm ready, Your Honor. ಇಲ್ಲ, we are ready for compromise. Pay the entire money today, otherwise argue the matter. ಇವತ್ತಾದ್ರು. Respondent is already 77 years. Mister, ಸುಮ್ನೆ ಇರಿ. ನಾನು ಕೊಡಲ್ಲ ಅಂದ್ಮೇಲೆ ಮಧ್ಯ ಯಾಕೆ ತೊಂದ್ರೆ ಮಾಡ್ತೀರಿ ನೀವು? Obliged. ಇಲ್ಲ, pray for 2 weeks and I I will will not ascertain. grant a single day. ಇಲ್ಲ, acceptance. I will ascertain Lordship and try to close the matters. Yes, you do that in after the case is argued. Yes. list 2, page 17, 36 and 37, page 18. My lord, 37 is concerned, my lord. The advocate who is appearing for the respondent, the mother-in-law was expired today morning, my lord. ಯಾರು? Murli, B.S. Murli ಅವರು ಇವತ್ತು ಮಾರ್ನಿಂಗ್ ಬೆಳಿಗ್ಗೆ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ತೀರೋಗಿದ್ದಾರೆ. ಕೈಂಡ್ಲಿ ಔಟ್ ಅನ್ ಯಾರು ತೀರ್ಕೊಂಡು ಹೋಗಿದ್ದಾರೆ? B.S. ಮುರಳಿ ಅವರ ಅತ್ತೆ. ಅವ್ರು ಬರ್ಲಿ ನೋಡೋಣ. ಸಿದ್ದರಾಮಯ್ಯನವರೇ ಬರ್ತಾ ಇಲ್ಲ. ಅವ್ರು ಬಂದ್ರೆ ಅವ್ರ ಆರ್ಗ್ಯುಮೆಂಟ್ ಕೇಳ್ತೀನಿ. ನಿಮ್ಮ ಆರ್ಗ್ಯುಮೆಂಟ್ Please, ma'am. ಕೊಡ್ತೀನಿ. ಪ್ಲೀಸ್ ಮ್ಯಾಮ್, ಇದು ಹೋದ ವಾರನೂ ಲಿಸ್ಟ್ ಆಗಿತ್ತು. ಪ್ಲೀಸ್ ಮ್ಯಾಮ್, 2011ನೇ ಇಸ್ವಿ RSA ಇನ್ನೂ ಅಡ್ಮಿಟ್ ಆಗಿಲ್ಲ. Please. ಗೊತ್ತಾಯ್ತಲ್ಲ? Please. 12 ವರ್ಷ ಆಗಿದೆ. 13 ವರ್ಷನೇ ಬಂತಿದ್ದು. ನೆಕ್ಸ್ಟ್ ಸೋಮವಾರ ಹೇಳತ್ತಾ ಕೇಳ್ಕೊಳ್ಳಿ. ಪ್ಲೀಸ್ ಮ್ಯಾಮ್, ಅವ್ರು ಹೋದ್ ಸತಿ ಅವ್ರು ಬಂದಿಲ್ಲ. ಅಪಲೆಂಟ್ ಲಾಯರ್ ಬಂದಿಲ್ಲ. ಐ ವಿಲ್ Admission is between the court and him. ಪ್ಲೀಸ್ ಮೈ ಲಾರ್ಡ್, In case if it is to be admitted and if Mr. Murli to be heard, we will hear. ಪ್ಲೀಸ್ Page 18, seal number 38 to 40. Page 19, seal number 41. 41, madam. Idra following. ಹ್ಮ್ Street, madam. ಕೊಡೋದಿಲ್ಲ. 11ನೇ ಇಸ್ವಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮ್ಯಾಟ್ರು. ಒಂದು ದಿನಾನೂ ಟೈಮ್ ಕೊಡೋದಿಲ್ಲ. ಆರ್ಗ್ಯುಮೆಂಟ್ ಮಾಡಿ. List 1, non-compliance of office objection for first time. 2 weeks time is granted. Do the needful. 1 to 7. For second time, seal number 8, Anand Beren, Finally, weeks time is granted. Do the needful. seal number 10, Same order. Patil Shivaya for third time. ಕೊಡಿ ಇದು. ಕೊಡಿ ಬೇಗ. Yes, sir. ಏನ್ ರಿವಿಷನ್ ಹೇಳಿ ತಮ್ದು? ಏನ್ ರಿವಿಷನ್ ಹೇಳಿ? 21ನೇ ಇಸ್ವಿಯಿಂದ ಆಫೀಸ್ ಅಬ್ಜೆಕ್ಷನ್ಸ್ ಅಲ್ಲೇ ಇದೆ. ಏನ್ ರಿವಿಷನ್ ಅಂತ ಹೇಳಿ? Petitioner is a company, my lord. ಹೌದು ಇವ್ರೆ.